ತಿಂಗಳಿಗೆ 100 ಕೋಟಿ ರೂಪಾಯಿ ಬಾಡಿಗೆ ಬರುತ್ತೆ ತಿಂಗಳಿಗೆ. ಸಂಸಾರ ನೋಡಿದ್ರೆ ಆಕಳಿಗೆ ಬರುತ್ತೆ. ಈಗ ಒಂದು ವೇಳೆ ಸಂಪೂರ್ಣ ಅಧಿಕಾರ ಸಿಕ್ಕಿದ್ರೆ ಸಂಪೂರ್ಣ ಬಹುಮತ ಬರನೆ ಒಂದು 80% ಬರುತ್ತೆ, ಇನ್ನೊಂದು 20 ಎಮ್ಎಲ್ಎಗಳು ಬೇಕಾಗ್ತಾರೆ ಅಥವಾ ಯಾವುದೋ ಒಂದು ಪಕ್ಷದ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾಗುತ್ತೆ. ಸೊ ಆ ಸಿಚುವೇಶನ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಯಾವ ಪಕ್ಷದ ಜೊತೆ ಸೇರಿದ್ರು ಮುಖ್ಯಮಂತ್ರಿ ಅದು ಅವಮಾನಕಾರಿ. ಅದು ಈ ಎಲ್ಲ ಸಮ್ಮಿಶ್ರ ಸರ್ಕಾರಗಳೆಲ್ಲ ಬಂದಿದ್ದು ಅದೇನೆ. ಅವರವರ ಪಾರ್ಟಿಗೆ ಅಷ್ಟೇ ಮಂತ್ರಿಗಳು, ಮುಖ್ಯಮಂತ್ರಿ ಹೆಸರುಗಷ್ಟೇ, ನಾಮಕಷ್ಟೇ ಸ್ಪೆಷಲ್ ಸ್ಟೇಟಸ್. ಹಾಗಾಗಿ ಆದ್ರೂ ಇವತ್ತು ಜನರ ಮುಂದೆ ಭ್ರಷ್ಟಾಚಾರ ಯಾವನ ಕೈಯಲ್ಲೂ ನಿಲ್ಸಕ್ಕಾಗಲ್ಲ. ನಮ್ಮ ಸರ್ಕಾರನು ಭ್ರಷ್ಟಾಚಾರ ಮಾಡುತ್ತೆ, ಹಿಂದಿನ ಸರ್ಕಾರನು ಭ್ರಷ್ಟಾಚಾರ ಮಾಡುತ್ತೆ. ಹಾಗಾಗಿ ಜನ ಭ್ರಷ್ಟಾಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ ಏನು ಬೇಕೋ ಹೆಂಗೆ ಬೇಕೋ ಹಂಗಿರ್ರಿ, ಲಂಚ ಕೇಳಿದ್ರೆ ಕೊಡಬೇಕಾಗುತ್ತೆ ಅಂತಂದ್ರೆ ಜನ ಬಿಡ್ತಾರ? ಕೈಕಾಲು ಮುರಿತಾರೆ. ಅದಕ್ಕೇನಂತಾರೆ, ಡಿ ಕೆ ಶಿವಕುಮಾರ್ ತರದವರು ಭ್ರಷ್ಟಾಚಾರ ಹಿರೇಮಠ ಹೇಳ್ತಾರೆ ಭ್ರಷ್ಟಾಚಾರದ ಅಪರಾವತಾರ ಅಂತ. ಅಂಥವರು ಕೂಡ ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ, ನಮ್ಮಲ್ಲಿ 0% ಕಮಿಷನ್ ಅಂದೇ ಅಂತಾರೆ. ಡಿಸ್ಕೌಂಟ್ ಅದರಲ್ಲೂ ಅಂದರು ಬಹಿರಂಗವಾಗಿ ಹೇಳ್ತಾರಾ? ಬಹಿರಂಗವಾಗಿ ಏನು ಹೇಳ್ತಾರೆ? ನಮ್ಮದು ಸಿದ್ದರಾಮಯ್ಯ ಭ್ರಷ್ಟಾಚಾರ ಕೃಪಾಪೋಷಿತ ಮಂಡಳಿಯ ಅಧ್ಯಕ್ಷ ಸಿದ್ದರಾಮಯ್ಯ. ಅದೇ ಕಾರಣದಿಂದಾಗಿನೇ ಲೋಕಾಯುಕ್ತವನ್ನು ಹಾಳು ಮಾಡಿದ್ದು ಹಿಂದೆ. ಇವತ್ತು ಈ ಮೂಢ ಪ್ರಕರಣ, ಸಿದ್ದರಾಮಯ್ಯ ಅವರು ಸಣ್ಣ ವಯಸ್ಸಿಗೆ MLA ಆದರು, ಆಮೇಲೆ ಯಾವತ್ತು ಹೋಗಿ ಲಾಯರಿಕೆ ಮಾಡಿದಾರಾ? ಅವ್ರು ಬರ್ತಿದ್ದು ಸಂಬಳ ಇವತ್ತಾದರೂ ಒಳ್ಳೆ ಸಂಬಳ ಬರ್ತಾ ಇದೆ MLAಗಳಿಗೆ, ಮಿನಿಸ್ಟ್ರಿಗಳಿಗೆ. ಅವತ್ತೆಷ್ಟಿತ್ತು? ಅದರಲ್ಲೊಂದು ಗೌರವವಾದ ಜೀವನ ಕಟ್ಕೊಳ್ಳೋಷ್ಟು ಇಷ್ಟಿತ್ತು. ಸಣ್ಣ ಪಡೆದಾಗ ಏನೋ ಒಂದಷ್ಟು ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಇವತ್ತಿಗೆ ಒಂದು 20-30 ಕೋಟಿನೋ 40 ಕೋಟಿನೋ 50 ಕೋಟಿನೋ ಆಸ್ತಿ ಇರ್ಬೋದಿತ್ತು. ಏನೋ ರಿಯಲ್ ಎಸ್ಟೇಟಲ್ಲಿ ಅಲ್ಲೋ ಎಲ್ಲ ಇನ್ವೆಸ್ಟ್ ಮಾಡಿದರೆ, ಸಂಸಾರನೂ ನಡೆಸ್ಕೊಂಡು ಸಂಬಳದಲ್ಲಿ ಬದುಕಿದ್ದಿದ್ರೆ. ಇವತ್ತು ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನೂ ಒಬ್ಬರು. ಡಿ ಕೆ ಶಿವಕುಮಾರ್ ಮಾಡಿರೋ ಅವ್ಯವಹಾರ, ಕುಮಾರಸ್ವಾಮಿ ಮಾಡಿರೋ ಅವ್ಯವಹಾರಗಳು ರಾಜ್ಯಕ್ಕೆಲ್ಲ ಗೊತ್ತಿದೆ, ಅವ್ರು ಯಾವೆಲ್ಲ ಮಾಡಿದಾರಂತ. ಆದರೆ ಸಿದ್ದರಾಮಯ್ಯ ಮಾತ್ರ ಏನೂ ಮಾಡಿಲ್ಲ ಅಂದ್ಕೊಂಡಿದ್ರು. ಮೂಢ ಹಗರಣದಲ್ಲಿ ನೋಡಿದ್ವಲ್ಲ ನಾವು. ಆದರೆ ಅದನ್ನು ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಸ್ತಿ ಎಲ್ಲಿ ಬಂತು? ಅವರು ಲಾಯರ್ಗೆ ಮಾಡಿದ್ದೆಲ್ಲ ಆಗಿದ್ದೆಲ್ಲ ಬರೀ MLA ಮಿನಿಸ್ಟ್ರು. ಹೆಂಗೆ ಬಂತು ಇವ್ರಿಗೆ? ಕೇಳಬೇಕಲ್ಲ ಎಲ್ಲಾದರೂ. ಸೊ ಹಾಗಾಗಿ ಇಂಥ ಸಿದ್ದರಾಮಯ್ಯನವರು ಕೂಡ ಇವತ್ತು ನಮ್ಮದು ಭ್ರಷ್ಟಾಚಾರದ ವಿರುದ್ಧ ಸರ್ಕಾರ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಸರ್ಕಾರ, ಜನನೂ ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಹೇಳೋದು ಸುಳ್ಳು ಅಂತ. ಅಧಿಕಾರಿಗಳು ಇವ್ರು ಹೇಳೋದು ಸುಳ್ಳು ಅಂತ ನಂಬ್ಕೊಂಡು ಅವರು ಭ್ರಷ್ಟಾಚಾರ ಮಾಡ್ತಾ ತಗೊಂಡೋಗಿ ಕೊಡಬೇಕಾದನ್ನು ಸೂಟ್ ಕೇಸಲ್ಲೋ ಬ್ಯಾಗಲ್ಲೋ ಇವತ್ತೆಲ್ಲ ಏನು ಫೋನ್ಪೇನೆಲ್ಲ ಪೇ ಮಾಡ್ತಾರೆ. ಆದರೆ KRS ಪಕ್ಷ ಬಂತು ಅಂದರೆ, ಈ ರೀತಿಲಿ ಬಂತು ಅಂದರೆ, ನಾವೇ ಅಲ್ಲ ಯಾರೇ ಬರಲಿ ಹಣ ಹೆಂಡಕ್ಕೆ ಬಗ್ಗದೆ ನೀವು ಭ್ರಷ್ಟಾಚಾರವನ್ನು ತೆಗಿಬೇಕು, ನಿರ್ಮೂಲನೆ ಮಾಡಬೇಕು, ಅದಕ್ಕೆ ನಾವು ನಿಮ್ಗೆ ಅಧಿಕಾರ ಕೊಡ್ತಾ ಇದ್ದೀವಿ ಅಂತೇಳಿ ಜನ ಅಂದರೆ ರಾತ್ರೋರಾತ್ರಿ ಅಧಿಕಾರಿಗಳು, ರಾಜಕಾರಣಿಗಳು ಕೂಡ ಬದಲಾಗ್ಬಿಡ್ತಾರೆ. ಇದೇ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ಶಿವಕುಮಾರ್, ಈ ಥರದವರೆಲ್ಲನೂ ನಾಳೆಯಿಂದ ಇನ್ನೊಂದಷ್ಟು ಒಳ್ಳೆಯವರಾಗ್ಬಿಡ್ತಾರೆ. ಅವ್ರು ಒಳ್ಳೆಯವರಾಗೋದು ಅಗತ್ಯ ಇಲ್ಲ ಸಮಾಜಕ್ಕೆ. ಹಾಗಾಗಿ ಅವರು ಕೆಟ್ಟವರಾಗ್ತಾ ಇದ್ದಾರೆ, ಸಮಾಜ ಅದನ್ನು ಪ್ರೋತ್ಸಾಹ ಕೊಡ್ತಾ ಇದೆ. ಆದರೆ KRS ಪಕ್ಷ ಆದಾಗ ಜನ ಬಯಸ್ತಾರೆ ಅದನ್ನು. ನೀನಾಗಲಿಲ್ಲ ನಿನ್ನೂ ನಡು ಮುರಿತೀವಿ ಅಂತ ನಮ್ಗೆ ಹೇಳಿರ್ತಾರೆ ಅವತ್ತು ಅಲ್ವಾ? ಹಾಗಾಗಿ ಅದಕ್ಕೆ ನೀವು ಹೇಳ್ದಂಗೆ ಒಳ್ಳೆಯ ಶಿಕ್ಷಣ, ಉಚಿತವಾದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಬಡವರಿಗೆ, ಸರ್ಕಾರಿ ಸ್ಕೂಲಿಗೆ ಇವಾಗ ಪ್ರೈವೇಟಿಗೆ ಇನ್ನು ಕಾನ್ವೆಂಟ್ಗಳು ಕಳಿಸ್ತಿರೋವಂಥವ್ರು ಕೂಡ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸುವಂಥ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ನಾವು ಕಟ್ಟಬೇಕು. ಒಳ್ಳೆಯ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳನ್ನು ನಾವು ನಿರ್ಮಾಣ ಮಾಡಬೇಕು. ಭ್ರಷ್ಟಾಚಾರ ತೊಲಗಿಸ್ಬೇಕು. ಇವತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ಮದ್ಯ ವ್ಯಸನ, ಅದನ್ನು ನಿಲ್ಲಿಸಬೇಕು ಅಥವಾ ಹತೋಟಿಗೆ ತರಬೇಕು. ಗ್ಯಾಂಬ್ಲಿಂಗು, ಇವೆಷ್ಟೆಲ್ಲ ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಆಟೋಮೇಷನ್ನು, ಮೆಷಿನೈಸೇಷನ್ ಇವೆಲ್ಲ ಆಗಿ ಬಹುತೇಕ ಜನರಿಗೆ ಈಗ ಕೆಲಸ ಮಾಡ್ತಿರೋಷ್ಟು 8 ಗಂಟೆ 10 ಗಂಟೆಗಳ ಕಾಲ ಕೆಲಸ ಮಾಡೋ ಅಗತ್ಯ ಇಲ್ಲ. ಹಾಗಾಗಿ ಅವರಿಗೆ ಅವರ ಜೀವನವನ್ನು ಉತ್ತಮವಾಗಿ ಕಳೆಯೋದಕ್ಕೆ ಬೇಕಾದಂಥ ಕೆಲವೊಂದು ಮಾರ್ಗಗಳನ್ನು ನಾವು ಹುಡುಕಬೇಕು. ಇದು ಬಹಳ ವೇಗವಾಗಿ ಬದಲಾಗ್ತಿರುವಂಥ ವ್ಯವಸ್ಥೆ. ಇವತ್ತು ನೋಡಿ, ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ನಾವೇನು ಕೂತ್ಕೊಂಡು, ನಾನು 10 ವರ್ಷದಿಂದ ನಾನು ಯಾವುದೋ ನನ್ನ ಪ್ರಾಜೆಕ್ಟ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂದರೆ ಒಂದೊಂದು ಲೈನು ಟೈಪ್ ಮಾಡ್ತಾ ವಿತ್ ಯಾವುದದು ಸ್ಲೈಡ್ಸ್ ಬರೀಬೇಕಾಗಿರುವಾಗ ಸ್ಪೆಲ್ಲಿಂಗು, ಗ್ರಾಮರು, ಬುಲೆಟ್ಸು ಎಲ್ಲ ನೋಡ್ತಾ ಇಮೇಜಸ್ ಎಲ್ಲ ಹಾಕ್ತಂದ್ರೆ ಕೊಡಬೇಕಾಗಿತ್ತು. ಇವಾಗ ನೀವು 3 ಇನ್ಸ್ಟ್ರಕ್ಷನ್ಸ್ ಕೊಡಿ, ಪ್ಲೀಸ್ ಗಿವ್ ಮಿ ಎ ಪ್ರೆಸೆಂಟೇಷನ್ ಡ್ರಾಫ್ಟ್ ಫಾರ್ ದಿಸ್ ಸಬ್ಜೆಕ್ಟ್ ವಿತ್ ಇನ್ಕ್ಲೂಡಿಂಗ್ ದೀಸ್ ಪಾಯಿಂಟ್ಸ್ ಅಂತ ಹಾಕ್ಬಿಡಿ. ಒಂದು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಹೇಳಿ, ಬಂದ್ಬಿಡುತ್ತೆ. ಇವತ್ತು ನಾಳೆ ನಾನು ಮನೆ ಹೋಗ್ತಿದ್ದಾಗ ಒಬ್ಬ ಮಾಜಿ MLA ಮಾಡಿದ್ದು ನೋಡಿ ನಾನು ಕಲಿತೆ. ನಾನೇನು ಅದನ್ನು ಯಾಕಂದ್ರೆ ನಾನು ಸ್ವಂತವಾಗಿ ಬರಿತೀನಿ ಅಂತ. ಆದರೆ ಅವರು ಇವತ್ತು ನಾನು ಯಾವುದೋ ಒಂದು ಸಭೆಗೆ ಹೋಗ್ತಾ ಇದ್ದೀನಿ, ಈ ವಿಚಾರವಾಗಿ ಮಾತಾಡಬೇಕು, ದಯವಿಟ್ಟು ಅದಕ್ಕೆ ಒಂದಷ್ಟು ಪಾಯಿಂಟ್ಸ್ ಕೊಡು ಅಂತ ಕನ್ನಡದಲ್ಲಿ ಬರೆದುಬಿಟ್ರು. ChatGPTಯಲ್ಲಿ ಬಂದ್ಬಿಡ್ತು. ಅವ್ರು ಅದೇ ಪಾಯಿಂಟ್ನ ಓದ್ತಾ ಇದ್ದಾರೆ ಅಲ್ಲಿ. ಸೊ ಇಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ. ಹಾಗಾಗಿ ಬಹಳ ವೇಗವಾಗಿ ನನಗೆ ಪ್ರಕಾರ ಈ ಹೊತ್ತಿಗೆ ನಮ್ಮದು ಸುಭಿಕ್ಷವಾದ ರಾಜ್ಯ, ಸಮೃದ್ಧವಾದ ರಾಜ್ಯ, 4 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ನಮ್ಮ ರಾಜ್ಯ ಸರ್ಕಾರದ್ದು. ಆ ಬಡತನ ನಿವಾರಣೆಗಾಗಿ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ, ಸದ್ವಿನಿಯೋಗ ಆಗ್ತಾ ಇಲ್ಲ, ಅದರಿಂದ ಬಡತನ ಇದೆ. ಮೊದಲ ಶತ್ರು ಇವತ್ತು ನಮಗೆ ಭ್ರಷ್ಟಾಚಾರ.
ಭ್ರಷ್ಟಾಚಾರ ತೊಲಗಿದ್ರೆ, ರಾಜಕಾರಣ ಬದಲಾದರೆ ನಮ್ಮ ಇಡೀ ವ್ಯವಸ್ಥೆ ರಾತ್ರೋರಾತ್ರಿ ಬದಲಾಗುತ್ತೆ. ಅದು ನಾನು ಸದ್ಯಕ್ಕೆ ಪ್ರಾಮಿಸ್ ಮಾಡುವಂಥದ್ದು. ಯಾವೆಲ್ಲ ರೀತಿಯಲ್ಲಿ ಬದಲಾಗುತ್ತೆ ಅದು ಆವತ್ತು ನಾವು ಜನ, ಯಾವುದೇ ಆಗಲಿ, ಸರ್ಕಾರ ಯಾರದ್ದು? ಜನರದ್ದೇ ಅಲ್ವಾ? ಜನ ಮತ್ತು ಸರ್ಕಾರ ಸೇರಿ ಇವತ್ತು ವ್ಯವಸ್ಥೆ ಕಟ್ಕೊಂಡಿರೋದು. ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ಜನ ಮತ್ತು ಸರ್ಕಾರ ಸೇರಿ ಒಳ್ಳೆಯ ವ್ಯವಸ್ಥೆ ಕಟ್ಕೋಬೋದಲ್ವಾ? ಆವತ್ತಿನ ಜನಕ್ಕೆ ಏನೇನು ಬೇಕಾಗುತ್ತೋ. ಇವತ್ತು ನಾವು ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ತಾ ಇದ್ದೀವಿ, ದೊಡ್ಡ ಸುರಂಗ ಮಾರ್ಗಗಳನ್ನ ಬೆಂಗಳೂರಲ್ಲಿ ಅಂದರ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂತ ಬಂದಾಗ ಇವೆಲ್ಲ ಮಾಡ್ದಿರಾ ಸಾಧ್ಯವಾದಷ್ಟು ಪೆಟ್ರೋಲು ಡೀಸೆಲ್ ಇಲ್ಲದೆ ಏನು ಬ್ಯಾಟ್ರಿ ಗಾಡಿಗಳಲ್ಲೇ ಮಾಡಬೇಕು, ಪ್ರತಿ ಮನೆ ಮೇಲೂ ಸೋಲಾರ್ ಸೀಲಿಂಗ್ ಇರಬೇಕು ಅಂತ ಅನ್ನುವಂಥ ಸ್ಥಿತಿ ಬಂತು ಅಂದರೆ ಜನ ಸೇರಿ ಮಾಡಬೇಕಲ್ವ, ಜನ ಸರ್ಕಾರ. ಹಾಗಾಗಿ ಇವತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಕಳೆಯೋದಕ್ಕೆ ನಾವು ಎಲ್ಲಿ ಸಿಲ್ಕ್ ಬೋರ್ಡಿಂದ ಹಿಡಿದು ಹೆಬ್ಬಾಳ ತನಕ 50,000 ಕೋಟಿ 50,000 ಕೋಟಿನಲ್ಲಿ ಅಂಡರ್ಗ್ರೌಂಡ್ ಟನಲ್ ಮಾಡ್ತೀವಿ ಅಂದರೆ ಜನ ಒಪ್ಕೊಳ್ತಾರೆ. ಆವತ್ತು ಒಪ್ಕೊಳ್ಳೋದೇ ಇರಬಹುದು ಅಲ್ವಾ ಆವತ್ತಿನ ಪರಿಸ್ಥಿತಿಗೆ. ಹಾಗಾಗಿ ನ್ಯಾಯ ನೀತಿ ಧರ್ಮದಿಂದ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಟ್ಟಬೇಕು. ಅಷ್ಟನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯ. ಒಳ್ಳೆಯ ವ್ಯವಸ್ಥೆ ಸರ್. ಈಗ ಒಂದು ವೇಳೆ ಸಂಪೂರ್ಣ ಅಧಿಕಾರ ಸಿಗದರೆ, ಅಂದರೆ ಸಂಪೂರ್ಣ ಬಹುಮತ ಬರದೇನೆ ಒಂದು 80% ಬಂದ್ಬಿಡುತ್ತೆ, ಇನ್ನೊಂದು 20 MLAಗಳು ಬೇಕಾಗ್ತಾರೆ, ಅಥವಾ ಯಾವುದೋ ಒಂದು ಪಕ್ಷದ ಜೊತೆ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾಗುತ್ತೆ. ಸೊ ಆ ಥರ ಸಿಚುವೇಷನಲ್ಲಿ ನೀವೇನು ಮಾಡ್ತೀರಾ? ಅಂದರೆ ಯಾವ ಪಕ್ಷದ ಜೊತೆ ಸೇರಿ? ಅದು ಇವೆಲ್ಲ ಹೈಪೋಥೆಟಿಕಲ್ ಕ್ವಶನ್ಸ್, ಕೆಲವೊಂದಕ್ಕೆಲ್ಲ ನಾವು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಆದರೆ ನೋಡಿ, ಈಗ ದೇಶದಲ್ಲಿ, ನಮ್ಮ ದೇಶದಲ್ಲೇ ಇಷ್ಟು ಹೀನವಾಗಿರೋದು ಅದೇನೋ ಆಪರೇಷನ್ ಮಲ ಅಂತಾರೆ, ಏನು ಗೊತ್ತಲ್ವಾ? ಕಮಲ ಅಲ್ಲ, ಆಪರೇಷನ್ ಮಲ. ಮಲ ಮಲ ಅಂದರೆ ಏನು? ಅಮೇಧ್ಯ. ಕನ್ನಡದಲ್ಲಿ ಅದಕ್ಕೆ ಒಳ್ಳೆಯ ಪದ ಏಲು ಅಂತ. ಅದೇ ಅಲ್ಲ, ನಾವು ಕನ್ನಡ ಪದಗಳನ್ನ ಯಾಕೆ ಬಳಸಬೇಕು? ಸಂಸ್ಕೃತದಲ್ಲಿ ಹೇಳಿದ್ರೆ ಮಾತ್ರ ಶಿಷ್ಣ, ಇನ್ನೊಂದೇನು ಅಂದರೆ ಅದು ಮಾತ್ರ ಶ್ರೇಷ್ಠನಾ? ಅದನ್ನು ಅದಾಗಲ್ವಾ? ಏನಂತಾರೆ, ಅಶ್ಲೀಲ ಆಗಲ್ವಾ? ಕನ್ನಡದ ಪದ ಬಳಸಿದ್ರೆ ಅಶ್ಲೀಲ ಆಗ್ಬಿಡುತ್ತಾ? ಇಲ್ಲ, ಅದು ನಾನು ಹೇಳ್ತಿರೋದು. ಆದರೆ ಅಲ್ಲಿ ಆಪರೇಷನ್ ಮಲ ಅನ್ನುವಂಥದ್ದು ಎಲ್ಲ ಪಕ್ಷಗಳಲ್ಲೂ ಮಾಡ್ಕೊಬಂದಿರೋ, ಕೇವಲ BJP ಅವರು ಅಷ್ಟೇ ಅಲ್ಲ. ನೋಡಿ, ಇತ್ತೀಚೆಗೆ ಕೆನಡಾದಲ್ಲಿ ಚುನಾವಣೆ ಆಯಿತು. ಇನ್ನೂ 7-8 ಸೀಟು ಕಡಿಮೆ ಇದೆ ಅವರಿಗೆ, ಕೆನಡಾದ ಹಾಲಿ ಪ್ರಧಾನಮಂತ್ರಿಗೆ. ಆದ್ರೂ ಅವ್ರು ಹೆಚ್ಚು ಬಂದಿದೆ ಅಂತೇಳಿ ಅವರಿಗೆ ಅಧಿಕಾರ ಕೊಡ್ತಾರೆ. ಮಿಕ್ಕವರು ಅವ್ರನ್ನ ಬೀಳ್ಸೋದಕ್ಕೆ ಅವಕಾಶ ಇದ್ರೂ ಬೇರೆ ಏನೋ ಕೆಲವೊಂದು ಪಾಲಿಸಿಗಳಲ್ಲಿ ಬೇರೆ ಮಾಡ್ತಾರೆ. ಆದರೆ ಅವನು ಬಹುಮತ ಬಂದಿಲ್ಲ, ಹಾಗಾಗಿ ನಾವೆಲ್ಲ ಸೇರಿ ಬಹುಮತ ತಪ್ಪಿಸೋಣ ಅನ್ನೋ ಥರಕ್ಕಿಲ್ಲ. ಒಂದು ಗೌರವಿತವಾಗಿ ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಈ ಥರಕ್ಕೆ ಇಷ್ಟು ಹೊಲಸಾಗಿರೋದು ರಾಜಕಾರಣ ತುಂಬ ಹೊಲಸಾಗ್ಬಿಟ್ಟಿದೆ. ಹಾಗಾಗಿ ನಾವು ಅವತ್ತು ಬಂದಾಗ ಬೇರೆಯವರು ನಮ್ಮ ತತ್ವ ಸಿದ್ಧಾಂತಗಳಿಗೆ ತೊಂದರೆ ಕೊಡದೆ ಸಪೋರ್ಟ್ ಮಾಡ್ತಾರಾ? ಮಾಡಲಿ, ಇಲ್ಲ ಅಂದರೆ ಬೇಡ. ಮತ್ತೆ ಇನ್ನೊಂದ್ಸಲ ಚುನಾವಣೆಗೆ ಹೋದ್ರಾಯ್ತು, ಜನ ತೀರ್ಮಾನ ಮಾಡ್ತಾರೆ. ಜನ ನಮ್ಗೆ ಅವಕಾಶ ಕೊಟ್ಟಿಲ್ವಲ್ಲ. ಅಂದರೆ ಜನಕ್ಕೆಲ್ಲ ರಾಜ್ಯದ ಬಹುಸಂಖ್ಯಾತ ಜನರಿಗೆ, ಸಂಪೂರ್ಣ ಅಲ್ಲ, ಬಹುಸಂಖ್ಯಾತ ಜನರು ಇನ್ನೂ ಇಷ್ಟಪಟ್ಟಿಲ್ಲ. ಅಂದರೆ ಇವಾಗ ನಿಮಗೆ 120ರಲ್ಲಿ 100 ಬಂದಿದೆ ಅಂದರೆ 224ಅಲ್ಲಿ ಎಷ್ಟು ಬಂತು? 40%. ನಿಮ್ಗೆ 50% ಆದರೂ ಬರಬೇಕಲ್ವಾ? ಇನ್ನೂ 60% ಜನ ಒಪ್ಕೊಂಡಿಲ್ಲ. 60% ಜನ ತೀರ್ಮಾನ ಮಾಡಲಿ ಏನು ಮಾಡಬೇಕು ಅಂತ. ನಾವು ಆ ಥರಕ್ಕೆ ಹೋಗಬೇಕು. ಅದು ಬಿಟ್ಟು ನಾವೇನೋ ಬಂದಿದೆ ಒಪ್ಕೊಂಬಿಡೋಣ ಅಂತೇಳಿ ಅವನ ಅಯೋಗ್ಯನ ತಂದು ಪಕ್ಕದಲ್ಲಿ ಕೂರಿಸ್ಕೊಂಡು ನೀನು ಅದೇ ಹಿಂದೆ ನಾನು ಒಂದು ಲೇಖನ ಬರೆದಿದ್ದೆ. ಯಾವುದಕ್ಕೆ? ನಾನು ವಿಕೃತ ಕರ್ನಾಟಕದಲ್ಲಿದ್ದಾಗಲೋ ಅಥವಾ ನಾನು ಅಮೇರಿಕದಲ್ಲಿದ್ದಾಗಲೇ ಒಂದು ಲೇಖನ ಬರೆದಿದ್ದೆ. ಧರ್ಮಸಿಂಗು ಮತ್ತು ಸಿದ್ದರಾಮಯ್ಯ ಸರ್ಕಾರ ನಡೀತಿದ್ದಾಗ ಧರ್ಮಸಿಂಗ್ ವಾಸ್ ದ ಚೀಫ್ ಮಿನಿಸ್ಟರ್ ಫಾರ್ ದ ಹೆಡ್ ಆಫ್ ದ ಕ್ಯಾಬಿನೆಟ್ ಫಾರ್ ಕಾಂಗ್ರೆಸ್ ಮಿನಿಸ್ಟರ್ಸ್. He was not no one from JDS were reporting to ಧರ್ಮಸಿಂಗ್. ಸುಮ್ಮನೆ ಮುಖ್ಯಮಂತ್ರಿ ಅಷ್ಟೇ. JDSನ ಯಾವುದೇ ಮಂತ್ರಿಗಳ ಮೇಲೆ ಧರ್ಮಸಿಂಗ್ಗೆ ಹತೋಟಿ ಇರಲಿಲ್ಲ. ಮತ್ತು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆವತ್ತು. ಸಿದ್ದರಾಮಯ್ಯನೂ ಅಷ್ಟೇ ಕಾಂಗ್ರೆಸ್ನ ಮಂತ್ರಿಗಳ ಬಗ್ಗೆ, ಸಿದ್ದರಾಮಯ್ಯನಿಗೆ JDS ಮಂತ್ರಿಗಳ ಬಗ್ಗೆನೂ ಕಂಟ್ರೋಲ್ ಇರಲಿಲ್ಲ. ಇದ್ದಿದ್ದೆಲ್ಲ ಎಲ್ಲಿ? ಪದ್ಮನಾಭನಗರದಲ್ಲಿ ದೇವೇಗೌಡರ ಕೈಲಿ. ದೇವೇಗೌಡರಿಗೂ ಅಷ್ಟೇ ಕಾಂಗ್ರೆಸ್ನ ಮಂತ್ರಿಗಳು ಅವರವ್ರ ಇಲಾಖೆಯಲ್ಲಿ ಏನಾದ್ರು ಮಾಡ್ಕೊಳ್ಬೋದು. JDS ಮಂತ್ರಿಗಳೆಲ್ಲ ನನಗೆ ರಿಪೋರ್ಟ್ ಮಾಡ್ಕೊಳ್ಬೇಕು. ಯಾರಿಗೆ? ದೇವೇಗೌಡರಿಗೆ. ಕಾಂಗ್ರೆಸ್ ಮಂತ್ರಿಗಳ ಮೇಲೆ ಮಾತ್ರ ಒಬ್ಬ ಮುಖ್ಯಮಂತ್ರಿ ಅದು ಅವಮಾನಕಾರಿ. ಅದು ಈ ಎಲ್ಲ ಸಮ್ಮಿಶ್ರ ಸರ್ಕಾರಗಳಲ್ಲೆಲ್ಲ ಬಂದಿದ್ದು ಅದೇನೆ. ಅವ್ರವ್ರ ಪಾರ್ಟಿಗೆ ಅಷ್ಟೇ ಮಂತ್ರಿಗಳು, ಮುಖ್ಯಮಂತ್ರಿ ಹೆಸರಿಗಷ್ಟೇ ನಾಮಕಾವಸ್ಥೆ, ಸ್ಪೆಷಲ್ ಸ್ಟೇಟಸ್ಸು. ಅದು ಬಿಟ್ಟರೆ ಇಡೀ ಕ್ಯಾಬಿನೆಟಲ್ಲಿ ನಾನು ಮುಖ್ಯಮಂತ್ರಿ ಕಣಯ್ಯ, ನೀನು ನನ್ನ ಮಂತ್ರಿ, ನೀನು JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನಾನು ಮುಖ್ಯಮಂತ್ರಿ, ನೀವೆಲ್ಲ ಸೇರಿ ನಾನು ರಿಪೋರ್ಟ್ ಮಾಡ್ಕೊಳ್ತಿರೋದು. ಯಾಕಂದರೆ ನನಗೆ ಇಡೀ ಯಾವ್ಯಾವುದೋ ರೀತಿ ನನಗೆ ಮುಖ್ಯಮಂತ್ರಿ ಅಂತ ಬಂದಿದೆ. ಹಾಗಾಗಿ ನನ್ನ ವಿಶ್ವಾಸವನ್ನು ಇಟ್ಕೊಂಡೆ ನೀವು ಕೆಲಸ ಮಾಡಬೇಕು ಅಂತ ಹೇಳುವಂಥ ಇದೇ ಇರಲಿಲ್ಲ. ಸೊ ನಮಗೆ ಆ ಥರದ್ದು ಬಂದಾಗ ನಾವು ಹೇಳೋದಷ್ಟೇ, ಸಂಪೂರ್ಣ ಸ್ವಾತಂತ್ರ್ಯ ಇವ್ರಿಗಿರುತ್ತೆ. ಎಲ್ಲರೂ ಮುಖ್ಯಮಂತ್ರಿ ರಿಪೋರ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಇಲಾಖೆದನ್ನು. ನಮ್ಮನ್ನು ಮಾತ್ರ ನಾವು ಮಾಡ್ತೀವಿ ಅಂದರೆ ಅದು ವರ್ಕ್ ಆಗೋದಿಲ್ಲ. ಯಾಕಂದರೆ ಕಾಲು ನಿಮ್ಗೆ ಕೊಟ್ಬಿಡ್ತೀವಿ ನೋಡ್ಕೊಳ್ಳಿ ಅಂತೇಳಿ ಒಂದು ಕಾಲು ಚೂಡ್ತಾ ಇದ್ದರೆ ಅದು ಇದು ಗುರು ಶಿಷ್ಯರು ಬರುತ್ತಲ್ಲ, ಕಾಲು ನಂದು ಅಂತೇಳಿ ಅದು ಕಾಲಿಗೆ ನಿನ್ನ ಕಾಲ ಆತ, ಅವ್ನು ಇವನ ಕಾಲಿಗೆ ಬೆಳೀತೀವಿ, ಇವನ ಕಾಲ ಆತ, ಇಡೀ ದೇಹಕ್ಕೆ ಏಟಾಗುತ್ತಲ್ವ. ಹಾಗಾಗಬಾರ್ದು. ಇದು ತುಂಬ ಕೆಟ್ಟ ವ್ಯವಸ್ಥೆ. ಹಾಗಾಗಿ ಹೈಪೋಥೆಟಿಕಲ್ ಪ್ರಶ್ನೆಗಳಂತಲ್ಲ, ಜನ ತೀರ್ಮಾನ ಮಾಡಬೇಕು. ಆಮೇಲೆ
ಒಳ್ಳೆ ಜನ ರಾಜಕಾರಣದಲ್ಲಿ ಘನತೆ ಇರೋರು ಬಂದರೆ, ನಾಚಿಕೆ ಮಾನ ಮರ್ಯಾದೆ ಇರೋರಿದ್ದರೆ ಹಿಂಗೆಲ್ಲ ನಡ್ಕೊಳಕ್ಕಾಗುತ್ತೆ ಅನ್ರ ಅಂತ ಮಾತಾಡ್ತಾರೆ. ಇದೆಲ್ಲ ಲೇವಾದೇವಿ ಮಾಡ್ತಿರೋ ರಾಜಕಾರಣ ಇವತ್ತು. ಅದರಿಂದನೇ ನನ್ನ ಇಲಾಖೆ ಫೈನಾನ್ಸು ನೀನು ಬರಬಾರ್ದು, ನನ್ನ ಇಲಾಖೆ PWD ನೀನು ಬರಬಾರ್ದು, ನನ್ನ ಇಲಾಖೆ ಇನ್ನೊಂದು ಯಾವುದೋ ನೀನು ಬರಬಾರ್ದು, ಈ ಥರಕ್ಕೆ ಮಾಡಿಕೊಂಡು ಎಲ್ಲ ಕಿತ್ಕೊಂಡು ತಿಂತಾ ಇದ್ದಾರೆ. ಇದನ್ನ ನೋಡಿ ಯಾವನೋ ತಲೆ ಕೆಟ್ಬಿಟ್ಟು ನನಗೆ ಆ ಡಿಪಾರ್ಟ್ಮೆಂಟ್ ಇದ್ದರೆ ಚೆನ್ನಾಗಿರ್ತೈತೆ, ನಾನೇನೋ ಇದ್ರಲ್ಲಿ ಜಾಸ್ತಿ ದುಡ್ಡು ಮಾಡ್ಕೋಬೋದು ಅಂತ ಕೇಳ್ಬಿಟ್ನೆ, ಇವಾಗ ಅದನ್ನು ತಗೊಳ್ಬೇಕಲ್ಲ ಅಂತ ಕಿತ್ತಾಡೋದು ಇವರು. ಇದು ಅಸಹ್ಯ. ಆ ಖಾತೆ ವಿಚಾರವಾಗಿ ಇವ್ರಿಗೇನೇನು ಗೊತ್ತಿರೋದಿಲ್ಲ, ಆದರೆ ಅಲ್ಲಿ ದುಡ್ಡಿದೆ, ಅದಕ್ಕೆ ಪಿಂಪ್ಗಳು ಕೆಲವೊಬ್ರು ಇರ್ತಾರೆ ಆ ಖಾತೆಯನ್ನು ನಿಭಾಯಿಸೋಂಥವ್ರು, ಅಂಥವ್ರನ್ನ ಇಟ್ಕೊಂಡು ನನಗಿಷ್ಟು ಬಂದ್ಬಿಡ್ಬೇಕಪ್ಪ, ನಾನು ಈ ಖಾತೆ ತೊಗೊಂಡಿದ್ದೀನಿ, ಮಿಕ್ಕಿದೆಲ್ಲ ನೀನು ನೋಡ್ಕೊ, ನನಗಿಷ್ಟು ಬಂದ್ಬಿಡ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ಹೊರತು ಒಂದು ಎಕ್ಸಿಕ್ಯೂಟಿವ್ ಪೋಸ್ಟ್ ಅದು ಮಂತ್ರಿ ಅನ್ನುವಂಥದ್ದು. ವಿಧಾನಸೌಧದಲ್ಲಿ ಕೂತ್ಕೊಂಡು IAS ಅಧಿಕಾರಿಗಳನ್ನೆಲ್ಲ ಕೆಳಹಂತದ ಅಧಿಕಾರಿಗಳನ್ನೆಲ್ಲ ಕೂರಿಸಿ ಯಾವಾಗ ಸಭೆ ಮಾಡಿ ಸ್ಟೇಟಸ್ ರಿಪೋರ್ಟ್ ತಗೊಂಡು ಪ್ರಾಜೆಕ್ಟು ಯಾವ ಹಂತದಲ್ಲಿದೆ ಅಂತ ತಗೊಂಡು ಅದಕ್ಕೆ ಕೊಡಬೇಕಾದಂತಹ ಮಾರ್ಗದರ್ಶನ ಮಾಡಿ ಕೆಲಸಗಳನ್ನು ಹಚ್ಚಿ ಹೊಸ ಪ್ರಾಜೆಕ್ಟ್ಗಳನ್ನ ತರುವಂಥ ಒಂದು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆ ತನಕ ಮಾಡಬೇಕಾಗಿರುವಂತಹ ಎಕ್ಸಿಕ್ಯೂಟಿವ್ ಪೋಸ್ಟು ಮಂತ್ರಿ ಮತ್ತು ಮುಖ್ಯಮಂತ್ರಿ ಅನ್ನುವಂಥದ್ದು. ದೇ ಡೋಂಟ್ ಬಿಲಾಂಗ್ ಟು ಇದು ಯಾವುದಾದ್ರು ಲೆಜಿಸ್ಲೇಚರ್, ದೇ ಬಿಕಮ್ ಪಾರ್ಟ್ ಆಫ್ ದ ಎಕ್ಸಿಕ್ಯೂಟಿವ್ ಒನ್ಸ್ ದೇ ಬಿಕಮ್ ಮಿನಿಸ್ಟರ್ಸು. ಅಲ್ಲಿ ಮಿನಿಸ್ಟ್ರಿಗಿರಿ ಹೋಯ್ತು ಅಂದರೆ ಮತ್ತೆ ಅವರು ಶಾಸಕಾಂಗಕ್ಕೆ ಬರ್ತಾರೆ. ಆದರೆ ಸರ್ಕಾರ ಅನ್ನುವಂಥದ್ದು ಲೆಜಿಸ್ಲೇಚರ್ ಅಲ್ಲ, ಅದು ಯಾವುದು ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಸಂಬಂಧಪಟ್ಟಿದ್ದು. ಆದರೆ ನಮ್ಮ ಎಷ್ಟೋ ಮಂತ್ರಿಗಳು ವಿಧಾನಸೌಧಕ್ಕೆ ಬರೋದಿಲ್ಲ. ಮಂತ್ರಿಗಿರಿ ಅನ್ನೋದು ಅವರಿಗೆ ಸುಮ್ಮನೆ ನಾಮಕಾವಸ್ಥೆಗೆ, ನೇಮ್ಗೆ. ಯಾರೋ ಒಬ್ರು ಹೇಳ್ತಾಯಿದ್ರು ಯಾವುದೋ ಒಬ್ಬ ದೊಡ್ಡ ಶ್ರೀಮಂತನ ಮಂತ್ರಿ ಬಗ್ಗೆ, ಅವ್ರು ಸುಮ್ಮನೆ ನಾಮಕಾವಸ್ಥೆಗೆ, ಅವ್ರಿಗೆ ಸುಮ್ಮನೆ ಅಧಿಕಾರ ಅನ್ನೋಂಥದ್ದು ಬೇಕು ಸರ್, ಅವ್ರ ಇಲಾಖೆಯಲ್ಲಿ ಏನಾಗುತ್ತೆ ಅನ್ನೋದು ಬೇಕಾಗಿಲ್ಲ, ಅವರಿಗೆ ಯಾರಿಗೂ ಕೊಟ್ಬಿಟ್ಟಿರ್ತಾರೆ ಈ ಥರದ್ದು. ಯಾಕಂದರೆ ದುಡ್ಡಿರುವಂಥವ್ರು ಇವತ್ತು ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ನೋಡಿ, ಅರ್ಧ ಮಂತ್ರಿಗಳಿಗೆ ನನಗನ್ಸೋ ಹಾಗೆ ಕನಿಷ್ಠ 1,000-2,000 ರೂಪಾಯಿ, ಕನಿಷ್ಠ 2,000 ಕೋಟಿ ರೂಪಾಯಿಗಳ ಆಸ್ತಿ ಇದೆ. ಕೆಲವು ಮಂತ್ರಿಗಳಿಗೆ ತಿಂಗಳಿಗೆ 100 ಕೋಟಿ ರೂಪಾಯಿ ಬಾಡಿಗೆ ಬರುತ್ತೆ ತಿಂಗಳಿಗೆ. ಅವ್ರ ಸಂಸಾರ ನೋಡಿದ್ರೆ ವಾಕ್ರಕ್ಕೆ ಬರುತ್ತೆ, ನಾನು ಹೇಳೋಕ್ಕೆ ಆಗೋದಿಲ್ಲ. ನನಗೆ ಗೊತ್ತಿದೆ, ಒಂದು 2-3 ಮಂತ್ರಿಗಳು ನಾನು ನೋಡಿದ್ದೀನಿ. ಅವ್ರ ಸಂಸಾರ, ಅವ್ರ ಮುಂದಕ್ಕೆ ಅವ್ರ ವಂಶಾಂತರ ಅವು ಇದ್ದಂಗೆಲ್ಲ ಉಳಿಯೋಂಗಿಲ್ಲ, ವಾಕರಿಕೆ ಬರುತ್ತೆ. ಆದರೆ ತಿಂಗಳಿಗೆ 50 ಕೋಟಿ 100 ಕೋಟಿ ರೂಪಾಯಿ ಆದಾಯ ಇದೆ. ಏನಕ್ಕೆ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ? ಅವ್ರು ಸತ್ತೋದ್ಮೇಲೆ ಮುಗಿದೋಯ್ತು, ಅವ್ರನ್ನ ಯಾರು ನೆನೆಸ್ಕೊಳ್ಳೋರು ಇರೋದಿಲ್ಲ.